ಅವ ಈಗೇನವ ಮುಳುಗೋಗಿರೋದು? ಬೆಟ್ಟನೆ ತಲೆ ಮೇಲೆ ಬಿದ್ದಂಗೆ ಕೂತಿದ್ದಲ್ಲವ. ನಾನು ಎಲ್ಲ ಕಳ್ಕೊಂಡ್ಬಿಟ್ಟೆ ಅಣ್ಣ. ಯಾರ ಹತ್ರ ಕಳ್ಕೊಂಡವ ನೀನು? ನಿನ್ ಗಂಡನ ಹತ್ರ ತಾನೆ ಎಲ್ಲ ತಿಳಿದವಳು. ನೀನು ಎದುರು ಬಿಟ್ರೆ ಯಾಕೆ? ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಣ್ಣ. ಇಲ್ಲವಾ, ಅಳಬಾರ್ದು. ನಿನಗೋಸ್ಕರ ನಾನಿಲ್ವಾ? ನಿಂಗೇನು ಆಗೋದಿಲ್ಲ, ಅಳಬೇಡ ಕಣವ. ಅವ್ವ, ಇದೇನ್ ರವಿ ನೀನು ಆ ಮಗಿನ ಜೊತೆ ಹತ್ಕೊಂಡು ನೀನ್ ಯೋಚನೆ ಮಾಡುವಂತದ್ದು ಏನು ಆಗಿಲ್ಲ ಕಣೋ ಮಗ. ನಾನೆಲ್ಲ ವಿಚಾರಿಸ್ದೆ. ಒಳಿಯಂದ್ರು ಜಾಸ್ತಿ ಓದ್ಬೇಕು ಅಂತ ಪಟ್ಟಕ್ಕೆ ಹೋಗೋರಂತೆ. ನೀನ್ ಗಂಟ ಇದ್ರೆ ಅಣ್ಣಂಗ್ ಸಮಾಧಾನ ಹೇಳೋರು ಯಾರು? ಸ್ವಲ್ಪ ಯೋಚನೆ ಮಾಡು. ಸಮಾಧಾನ ಮಾಡ್ಕೊಳ್ಳ, ಸಮಾಧಾನ ಮಾಡ್ಕೊಳ್ಳವ. ಬಾ ಬಾ. ರವಿ, ಗೌರಿ ಸರ್ಸೋ ಗಂಡ ಸುಮ್ಮನಿರು ರವಿ. ಅವಶ್ಯಕನ ನುಡಿಬೇಡ. ನನ್ನ ತಂಗಿಗೇನಾದ್ರೂ ಆದ್ರೆ ನನ್ನ ಪ್ರಾಣ ಬಿಡ್ತು. ಹಾಗೆಲ್ಲ ಮಾತಾಡ್ಬೇಡ. ನೋಡು, ಯಜಮಾನ್ರ ಹತ್ರ ಒಂದ್ಸತಿ ಮಾತಾಡಿ ನೋಡ್ತೀಯ. ಯಾವ ಮುಖ ಹೊತ್ಕೊಂಡು ಹೋಗ್ಲಿ ಗೌರಿ ಅವ್ರ ಹತ್ರ? ಅವ್ರು ಗೊತ್ತಿಲ್ಲದೆ ನಡೆದಿದ್ ಮದುವೆ ಅಲ್ವಾ ಇದು? ಅದೇನೇ ಆಗಿರ್ಲಿ, ಅವರಿಗೆ ನಿನ್ ಮೇಲೆ ಪ್ರೀತಿ ಇದೆ. ನೀನ್ ಅವ್ರಿಗೋಸ್ಕರ ಎಷ್ಟೊಂದು ಮಾಡಿದೀಯಾ. ಅವ್ರು ಖಂಡಿತ ನಿನಗೆ ಮೋಸ ಮಾಡಲ್ಲ. ಹೋಗ್ಬಾರವಿ, ಹೋಗ್ಬಾರೋ. ನನ್ನ ಹತ್ರ ದುಡ್ಡಿದೆ, ನನ್ನ ಮಗನ ಹತ್ರ ವಯಸ್ಸಿದೆ. ಜೀವನನ ಅನುಭವಿಸ್ತಾನೆ, ಆನಂದ ಪಡ್ತಾನೆ. ತಪ್ಪೇನಿದೆ? ಅಯ್ಯಯ್ಯೋ, ನಾನು ಅದ್ರ ಬಗ್ಗೆನೂ ಮಾತಾಡ್ತಿಲ್ಲ ಯಜಮಾನ್ರೆ. ಕಣ್ಣೀರಾಗ್ತಿರೋ ನನ್ನ ತಂಗಿಗೆ ಒಂದ್ ದಾರಿ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಏನ್ ಬೇಕು? ಕಣ್ಣೀರ್ ಒರ್ಸಕ್ಕೆ ಬಟ್ಟೆ ಬೇಕಾ? ಜೀವನ ಸಾಕ್ಸೋಕೆ ಹಣ ಬೇಕಾ? ನಿಮ್ ಮನೇಲಿ ನನ್ನ ತಂಗಿಗೆ ಒಂದ್ ಚಿಕ್ಕ ಸ್ಥಾನ ಕೊಟ್ರೆ ಸಾಕು. ಯಾವ ಸ್ಥಾನ? ಇದೇನ್ ಯಜಮಾನ್ರೆ ಹಿಂಗ್ ಕೇಳ್ತಾ ಇದ್ದೀರಾ? ಚಿಕ್ಕ ಯಜಮಾನು ನನ್ನ ತಂಗಿ ಕೂತ್ಲಿಕ್ಕೆ ತಾಳಿ ಕಟ್ಟಿದ್ಮೇಲೆ ಅವಳಿ ಮನೆ ಸೊಸೆ ಆಗ್ಬೇಕಲ್ವಾ? ಶಟ್ ಅಪ್! ಅವನು ಮುಟ್ಟೋ ಹುಡುಗಿಯನ್ನೆಲ್ಲ ನಾನು ಸೊಸೆ ಅಂತ ಸ್ವೀಕಾರ ಮಾಡೋದಾಗಿದ್ರೆ ಈ ಮನೆ ತುಂಬಾ ಎಷ್ಟು ಸೊಸೆರಿರ್ತಾ ಇದ್ರು. ನಿನ್ ತಂಗಿ ನಮ್ಮ ಮನೆ ಕೆಲಸದೊಳಾಗಕ್ಕೂ ಯೋಗ್ಯತೆ ಇಲ್ಲ. ಅವಳನ್ನ ನನ್ನ ಸೊಸೆ ಅಂತ ಒಪ್ಸೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಹಾಗೆಲ್ಲ ಅನ್ಬೇಡಿ ಯಜಮಾನ್ರೆ. ನನ್ನ ತಂಗಿ ತುಂಬಾ ಓದಿದಾಳೆ ಯಜಮಾನ್ರೆ. ಅದೆಂತದ್ದು ಬಿ ಎ ಓದಿದಾಳೆ ಯಜಮಾನ್ರೆ. ಅವಳು ನಿಮ್ ತರ ಇಂಗ್ಲಿಷ್ ಎಲ್ಲ ಮಾತಾಡ್ತಾಳೆ ಯಜಮಾನ್ರೆ. ನನ್ ಜೀವ ಇರೋ ಗಂಟ ನಿಮ್ ಮನೇಲಿ ಜೀತ ಮಾಡ್ಕೊಂಡಿದ್ದು ಬಿಡ್ತೀನಿ. ನನ್ ತಂಗಿ ಜೀವನ ಹಾಳು ಮಾಡ್ಬೇಡಿ ಯಜಮಾನ್ರೆ. ಅವಳಿಗೆ ಬಾಳ್ ಕೊಡಿ ಯಜಮಾನ್ರೆ. ನನ್ ತಂಗಿಗೆ ಬಾಳ್ ಕೊಡಿ ಯಜಮಾನ್ರೆ. ನನ್ ತಂಗಿಗೆ ಬಾಳ್ ಕೊಡಿ. ಯಾಕಿಷ್ಟು ಗೋಳಾಡ್ತೀಯ? ನಿನ್ ತಂಗಿ ಓದ್ದೋಳು, ಸಿಟಿಲಿದ್ದೋಳು. ಸಿಟಿ ಹುಡುಗಿಯರಿಗೆ ಇದೇನು ಹೊಸ್ತಲ್ಲ. ಇಂಥದ್ದೆಷ್ಟೋ ನಡೆದು ಹೋಗಿರುತ್ತೆ. ಯಜಮಾನ್ರೆ, ನನ್ ತಂಗಿ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಹುಷಾರ್. ಇಲ್ಲೇನ್ ಮಾತಾಡ್ತೀಯ? ಹೋಗೋ, ಹೋಗ್ ನಿನ್ ತಂಗಿನ ಕೇಳು ನನ್ ಮಗ ಎಷ್ಟನೇವನು ಅಂತ.
ಏನಾಯ್ತೆ? ಎದೆ ಲಪ್ಕ ಲಪ್ಕ ಅಂತ ಹೊಡ್ಕೋತಾ ಇದೆ. ಎದೆ ಡವ ಡವ ಹೊಡ್ಕೊಳ್ಳೋದನ್ನ ಕೇಳಿದೀನಿ, ಅದೇನ್ ಲಪ್ಕ ಲಪ್ಕ? ಬೇಕಾದ್ರೆ ನೋಡು. ಚೆನ್ನಾಗಿದೆ. ಇಲ್ಲೇ ಮುಟ್ ನೋಡು. ಏನು ಕೇಳಿಸ್ತಾನೆ ಇಲ್ಲ? ಈಗ ಈಗ ನೀನ್ ಆಟ ಎಲ್ಲ ನನ್ನ ಹತ್ರ ನಡೆಯಕ್ಕಿಲ್ಲಮ್ಮ. ನನ್ನಂತ ಒಳ್ಳೆ ಹುಡುಗನೆಲ್ಲ ಹಾಳು ಮಾಡ್ಬಿಡ್ತೇ ನೀನು. ಸುಮ್ನೆ ಹೋಗ್ ಮನೆಗೆ. ಅಯ್ಯೋ ಬಿಡ. ಏನಿದು? ನೋಡಿದ್ರೆ ಗೊತ್ತಾಗೋದಿಲ್ವಾ? ಸರ್ಸುಗೆ ಅವಳ ಗಂಡ ಬರ್ದಿರೋ ಕಾಗ್ದ. ಎಲ್ ತಗೊಂಡ್ ಹೋಗ್ತಾ ಇದೀಯ ಇದನ್ನ? ಅವನು ಊರಿಂದ ಬಂದಿದ್ದಾನಂತೆ, ನೋಡಕ್ ಹೋಗ್ತಾ ಇದೀನಿ. ಅವ್ರಪ್ಪನ ತರಲೆ ಮಾಡಿದ್ರೆ ಇದನ್ ತೋರ್ಸೋಣ ಅಂತ. ಅದನ್ ತಗೊಂಡ್ ಹೋಗ್ಬೇಡ, ಹರ್ದಾಕ್ಬಿಡು. ಯಾಕೆ? ಅದನ್ ಬರ್ತಿತ್ತು ಸರ್ಸು ಗಂಡ ಅಲ್ಲ, ನಮ್ಮೂರ್ ಮೇಷ್ಟ್ರ ಕೈಲಿ ನಾನೇ ಬರ್ಸಿದ್ದು. ಏನು? ನೀನ್ ಕಾಗ್ದ ಬರ್ಸಿದ್ಯಾ? ಯಾಮರ್ಸ್ಬಿಟ್ಟಿಲ್ಲ? ಯಾಕೆ ನಿಲ್ಲಿಸ್ಬಿಟ್ಟೆ? ಇನ್ನು ಹೊಡಿ, ನಿನಗ್ ಸಾಕಾಗಷ್ಟು ಹೊಡಿ. ನಾನ್ ಕಾಗ್ದ ಬರ್ದು ನಿನ್ ತಂಗಿನ ಏಮಾರಿಸ್ದೆ ಹೋಗಿದ್ದಿದ್ರೆ ಅವಳು ಎಲ್ರನ್ನೂ ಏಮಾರಿಸ್ಬಿಡ್ತಿತ್ತು. ಅವನು ಮೋಸ ಮಾಡ್ದಂತ ಗೊತ್ತಾದ ದಿವ್ಸನೇ ಅವಳು ಸಾಯಕ್ ಹೊರಟಿತ್ತು. ಅವಳಿಗೆ ಏನಾದ್ರೂ ಆಗಿದ್ದಿದ್ರೆ ನೀನು ಬದುಕ್ತಿರ್ಲಿಲ್ಲ. ನಿನ್ ತಂಗಿ ನಿನಗ್ ಬೇಕು, ನೀನು ನನಗ್ ಬೇಕು. ಗೌರಿ, ರವಿ ತಂಗಿ ಹೊಟ್ಟೆಲ್ಲಿ ನಿನ್ ಮಗು ಬೆಳೀತಿದೆ ಅಂತ ಊರ್ ಜನ ಎಲ್ಲ ಮಾತಾಡ್ಕೊಳ್ತಿದ್ದಾರೆ. ರವಿನೇ ಇಲ್ಲಿ ಬಂದು ಗಲಾಟೆ ಮಾಡ್ಬಿಟ್ಟು ಹೋದ. ನಿನ್ ಕೇಳ್ದೇನೆ ಯಾವ ತೀರ್ಮಾನ ತಗೊಳೋದ್ ಬೇಡ ಅಂತ ಸುಮ್ನದೆ. ಅಪ್ಪಯ್ಯ, ನೀನ್ ಊರ್ ಜನನ ಯಾಮರ್ಸ್ದಂಗೆ ಅವಳನ್ನ ಯಾಮರ್ಸಕ್ಕಾಗಲ್ಲ. ಅವಳು ತುಂಬಾ ಬುದ್ಧಿವಂತೆ. ಒಂದೇ ದಿವಸದಲ್ಲಿ ಇಡೀ ಊರನ್ನ ತನ್ನ ಕಡೆ ತಿರ್ಸ್ಕೊಂಡ್ಬಿಟ್ಲು. ನಾನ್ ಮಧ್ಯೆ ಬಂದು ಪ್ರೀತಿ ಮದುವೆ ಅಂತ ನಾಟಕ ಆಡದೆ ಹೋಗಿದ್ದಿದ್ರೆ ನೀನಿಷ್ಟೊತ್ತಿಗೆ ಕಂಬಿ ಕಂಬಿ ಹೆಣ್ಸೋ ಮಾಡ್ಬಿಡ್ತಿದ್ಲು. ಊರಿಗೆ ಬಂದು 2 ದಿವಸದಲ್ಲಿ ಇಡೀ ನಿನ್ನ ಜಾತಕನ ತಿಳ್ಕೊಂಡ್ಬಿಟ್ಲು. ಯಾವಾಗಲೂ ಊರ್ ಬಗ್ಗೆನೇ ಯೋಚನೆ ಮಾಡ್ತಿದ್ದ ಅವಳನ್ನ ನಾನು ನನ್ ಬಗ್ಗೆ ಯೋಚನೆ ಮಾಡಿ ಹಾಗೆ ಮಾಡಿದೆ. ಶಬಾಷ್ ಮಗನೇ, ಶಬಾಷ್. ಎಂತ ಕೆಲಸ ಮಾಡ್ತೀಯೋ. ಮುಂದೇನ್ ಮಾಡ್ತೀಯಪ್ಪ? ಕೊಲೆ. ರಸ್ತೆಲಿ ಅವಳ ಮೇಲೆ ಕಾರ ಹತ್ತಿಸ್ಬಿಟ್ರೆ ಮಗು ಸಮೇತ ಯಾರು ಹಚ್ಚಿರೋದು ಯಾರಿಗೂ ಗೊತ್ತಾಗಲ್ಲ. ಆಮೇಲೆ ನೀನ್ ನೆಮ್ಮದಿಯಾಗಿ ನಿನ್ನ ಡ್ರೀಮ್ ಪ್ರಾಜೆಕ್ಟ್ ಫಿನಿಶ್ ಮಾಡಬಹುದು.